ಹಾಯ್ ನಮಸ್ಕಾರ. ಇದೊಂದು ಗಾಡಿ ಸರ್ವಿಸಿಂಗ್ ಬಂದಿತ್ತು, ಆ್ಯಕ್ಟಿವಾ. ಕಸ್ಟಮರ್ ಬಂದ್ಬಿಟ್ಟು ಕೆ ಆರ್ ಪುರಮಿಂದ ಬಂದಿದ್ದರು, ಯೂಟ್ಯೂಬಲ್ಲಿ ನೋಡಿಕೊಂಡು. ಏನಂದರೆ ಜನರಲ್ ಸರ್ವಿಸಿಂಗು ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಸರ್, ಹಾಗೆ ಕ್ಲಚ್ ಎಲ್ಲ ಬಿಚ್ಚಿ ನೋಡಿಬಿಡಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಬಿಚ್ಚಿ ಚೆಕ್ ಮಾಡಿ ನೋಡಿ, ಸ್ಮಾಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಅಷ್ಟೊಂದೇನು ಹೋಗಿರಲಿಲ್ಲ, ಮತ್ತು ಸ್ವಲ್ಪ ಬ್ಲ್ಯಾಕ್ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಏರ್ ಫಿಲ್ಟ್ರು, ಹಾಗೆ ಹಿಂದ್ಗಡೆ ಬ್ರೇಕ್ ಶೂ, ಪ್ಲಗ್ಗು, ಆಮೇಲೆ ಕ್ಲಚ್ ಕೆಲಸ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಏನೇನಿತ್ತೋ ಎಲ್ಲ ಕ್ಲಿಯರ್ ಮಾಡಿ ಗಾಡಿ ಕಸ್ಟಮರ್ ಕೊಟ್ಟ ಮೇಲೆ ಗಾಡಿ ಓಡಿಸ್ಬಿಟ್ಟು ನೋಡಿದ್ದಾರೆ. ಗಾಡಿ ಓಡಿಸಿ ನೋಡಿಬಿಟ್ಟು ಕಸ್ಟಮರ್ ರಿವ್ಯೂ ಕೊಟ್ಟಿದ್ದಾರೆ, ನೀವು ಲಾಸ್ಟಲ್ಲಿ ಕೇಳಿಸ್ಕೋಬೋದು. ಮತ್ತು ಈ ರೋಲರು ಗೀಲರು ಏನೇನಿತ್ತಲ್ಲ ಎಲ್ಲನೂ ಚೇಂಜ್ ಮಾಡಿ ಪ್ರತಿಯೊಂದು ನೀಟಾಗಿ ಚೆಕ್ ಮಾಡಿ ರೆಡಿ ಮಾಡಿದ್ದೀನಿ. ಇದೇ ಥರ ನಿಮ್ಮ ಗಾಡಿನ ಸರ್ವಿಸ್ ಮಾಡಬೇಕಂತಿದ್ರೆ ಬನ್ನಿ, ರೆಡಿ ಮಾಡೋಣ. ಹಾಗೆ ನಿಮ್ಗೇನಾದರೂ ಫೋನ್ ನಂಬರ್ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ. ಅಕಸ್ಮಾತ್ ನಿಮಗೆ ರಿಪ್ಲೈ ಏನಾದ್ರು ಮಾಡಿಲ್ಲ ಅಂದರೆ ನಿಮಗೆ ಕಮೆಂಟಲ್ಲಿ ನೋಡಿ, ಯಾವ್ದಾದ್ರು ಕಮೆಂಟ್ ಇದ್ದರೆ ಅದರಲ್ಲಿ ರಿಪ್ಲೈ ಮಾಡಿರ್ತೀನಿ, ಅದರಲ್ಲಿ ನಂಬರ್ ಹಾಕಿರ್ತೀನಿ, ನೀವು ಫೋನ್ ಮಾಡ್ಬೋದು ಆರಾಮಾಗಿ, ಟೆನ್ಷನ್ ಏನಿಲ್ಲ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಸಾನ್ವಿ ಬೈಕ್ ಗ್ಯಾರೇಜ್ ಅಂತ. ಹಾಗೆ ನನ್ನ ಇನ್ಸ್ಟಾಗ್ರಾಮು, ಫೇಸ್ಬುಕ್ನು ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಕಸ್ಟಮರ್ ಏನು ಹೇಳಿದ್ದಾರೆ ಕೇಳಿ. ಹಾಗೆ ಎವ್ರಿ 2000ಅಲ್ಲಿ ನಿಮ್ಮ ಗಾಡಿ ಸರ್ವಿಸ್ ಮಾಡ್ಕೊಳ್ಳಿ, ಗಾಡಿ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಖರ್ಚು ಜಾಸ್ತಿ ಬರುತ್ತೆ. ಇಷ್ಟೇ ನೋಡಿ, ಬೆಲ್ಟ್ ಗಿಲ್ಡೆಲ್ಲ ಹೋಗ್ಬಿಟ್ಟಿತ್ತು, ಎಲ್ಲನೂ ರೆಡಿ ಮಾಡಿ ಎಲ್ಲ ಮಾಡಿದ್ಮೇಲೆ ಕಸ್ಟಮರ್ ಏನು ಮಾತಾಡಿದ್ದಾರೆ ನೀವೇ ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್. ಬರಬೇಕಾದ್ರೆ ಕಾಲ್ ಮಾಡ್ಕೊಂಡು ಬನ್ನಿ. ಸರ್ ನಮಸ್ಕಾರ. ಸರ್ ಎಲ್ಲಿಂದ ಬಂದಿರಿ ಸರ್? ಕೆ ಆರ್ ಪುರಮಿಂದನಾ? ಓಕೆ, ಯೂಟ್ಯೂಬ್ ನೋಡ್ಕೊಂಡು ಬಂದ್ರಾ? ಹೌದಾ? ಬೆಳಿಗ್ಗೆ ಬಂದಿದ್ದು ಹಾಂ, ಗಾಡಿ ಏನು ಮಾಡ್ತಾರೆ ಗೊತ್ತಾಗಿಲ್ಲ. ಓಕೆ, ಇವಾಗ ಓಡಿಸಿದ್ಮೇಲೆ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ? ಬೇಕಾದರೆ ಯಾರಾದರೂ ನನ್ನ ಫ್ರೆಂಡ್ಗಳು ಸಜೆಷನ್ ಮಾಡ್ತಿದ್ದೆ. ಓಕೆ, ಮತ್ತೆ ಬಿಲ್ ಏನು ಅನಿಸ್ತು ಸರ್? ಮಾತ್ರ ಜೆನ್ಯೂನ್ ಆಗಿದೆ, ಹಾಂ, ಹೈಜಿನಿಕ್ ಎಲ್ಲ ಫುಲ್ ಒಳ್ಳೆ ಒರಿಜಿನಲ್ ಪಾರ್ಟ್ಸೇ ಹಾಕಿದ್ದೀರಾ. ಓಕೆ, ಏನು ಮೋಸ ಏನಿಲ್ಲ. ಓಕೆ ಸರ್. ಬೇಕಾದ್ರೆ ನನ್ನ ಕಡೆಯಿಂದ ಒಂದು ಸೊಲ್ಯೂಷನ್, ಯಾರಾದರೂ ಬಂದ್ರೂ ಹಾಂ, ಬಂದು ನಿಧಾನ ಇಲ್ಲ ಕುತ್ಕೊಂಡು ಮಾಡ್ಕೊಂಡು ಹೋದರೆ ಇನ್ನೂ ಒಳ್ಳೆಯದು. ಓಕೆ, ಓಕೆ, ಅರ್ಜೆಂಟ್ ಪಟ್ಟರೆ ಆಗಲ್ಲ. ಓಕೆ, ಹೌದು ಸರ್, ಅದು ಕರೆಕ್ಟ್ ಅಲ್ವಾ? ಹಂಗಂತ ಇವಾಗ ನೀವು ಅರ್ಜೆಂಟ್ ಮಾಡಿದ್ರೆ ಅಂತ ನಾನು ಅರ್ಜೆಂಟಾಗಿ ಮಾಡ್ಕೊಡಲ್ಲ. ನಂದು ಏನು ಕೆಲಸ ಇದೆಯೋ ಅದನ್ನು ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ಕೊಡೋ, ಅದು ಎಷ್ಟೇ ಟೈಮ್ ಆಗಿರಲಿ. ಬಿಲ್ ಏನು ಜಾಸ್ತಿ ಏನು ಕಾಣಿಸ್ಲಿಲ್ಲ. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ಕೆಲಸ ಚೆನ್ನಾಗಿದೆಯಾ? ನೀವು ನೋಡ್ಕೊಂಡು ಬಂದಿದ್ದಕ್ಕೆ ಕೆಲಸ ಕರೆಕ್ಟಾಗಿದೆಯಾ? ವಿಡಿಯೋದಲ್ಲಿ ಮಾಡೋ ಥರನೇ ಮಾಡ್ತಾ ಇದ್ದೀವಾ? ಅದೇ ಥರನೇ ಇದೆ, ನಮ್ಮ ಮುಂದೆನೇ ಎಲ್ಲ ತೆಗೆದು ಹಾಂ, ಇದೋಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ಓಕೆ, ಏನು ವಿಡಿಯೋ ಅದೇ ಥರ ರಿಯಾಲಿಟಿ ಇದೆಯಲ್ಲ. ಬೇಕಾದ್ರೆ ನನ್ನ ಸಜೆಷನ್ ಅಂದರೆ ಯಾರಾದರೂ ನೋಡ್ತಾ ಇದ್ದವರು ಹಾಂ, ಈ ಸತಿ ಬಂದು ಹಾಂ, ಇಲ್ಲಿ ಮಾಡಿಸ್ಕೊಂಡು ಹೋಗಿ ನಿಮ್ಮ ಅಭಿಪ್ರಾಯ ಅವ್ರು ತಿಳಿಸಿ. ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.